ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವೀಗ ದೇವತಾ ಪೂಜಾ ವಿಧಾನವನ್ನು ನೋಡಿದ್ವಿ. ವಿಶೇಷತಃ ಸಾಮಾನ್ಯ ಪೂಜಾ ವಿಧಾನ ನಾವು ನೋಡ್ತಾ ಇರೋದು 20ನೆಯ ಅಧ್ಯಾಯವನ್ನು ಮತ್ತು 21ನೆಯ ಅಧ್ಯಾಯವನ್ನು ನಾವು ನೋಡಿದ್ವಿ. ಸಾಮಾನ್ಯ ಪೂಜಾ ವಿಧಾನ ಅಂತ. ಸಾಮಾನ್ಯವಾಗಿ ಒಂದು ಪೂಜೆ ಅಂತಂದರೆ ಏನು ಇರುತ್ತೆ? ಆವಾಹನ ಇರುತ್ತೆ, ಪ್ರಾರ್ಥನೆ ಇರುತ್ತೆ, ಆಸನವನ್ನು ಕೊಡ್ತೇವೆ, ಪಾದ್ಯ, ಆಮೇಲೆ ಆಚಮನ, ಆಮೇಲೆ ಅಭಿಷೇಕ. ಅಭಿಷೇಕ ಆದ ಮೇಲೆ ವಸ್ತ್ರ, ವಸ್ತ್ರ ಆದ ಮೇಲೆ ಉಪವೀತ, ಉಪವೀತ ಆದಮೇಲೆ ಪುಷ್ಪ ಪತ್ರ, ಆಮೇಲೆ ಧೂಪ, ಆಮೇಲೆ ದೀಪ, ದೀಪ ಆದ ಮೇಲೆ ನೈವೇದ್ಯ, ನೈವೇದ್ಯ ಆದ ಮೇಲೆ ಇದು ನಡೆಯುತ್ತೆ, ಯಾವುದು ಅನೂಪಚಾರ ಪೂಜೆಗಳಾಗುತ್ತೆ, ಮಂಗಳಾರತಿ ಆಗುತ್ತೆ, ಅನೂಪಚಾರ ಪೂಜೆಗಳಾಗುತ್ತೆ, ಆಮೇಲೆ ಪ್ರದಕ್ಷಿಣ, ಆಮೇಲೆ ನಮಸ್ಕಾರ. ಇಷ್ಟನ್ನು ನಾವು ನೋಡಿದೆವು. ಆಮೇಲೆ 22ನೇ ಅಧ್ಯಾಯದಲ್ಲಿ ಸ್ನಾನ ಹೇಗೆ ಅಂತ, 23ನೇ ಅಧ್ಯಾಯದಲ್ಲಿ ದೇವತಾ ಪೂಜಾ ವಿಧಾನವನ್ನು ನಿರೂಪಣೆ ಮಾಡ್ತಾರೆ. ದೇವರನ್ನು ಹೇಗೆ ಪೂಜೆ ಮಾಡಬೇಕು ಅಂತ ದೇವತಾ ಶಕ್ತಿಗಳನ್ನು ನಿರೂಪಣೆ ಮಾಡ್ತಾರೆ. ಆ ದೇವತಾ ಶಕ್ತಿಗಳನ್ನು ನಿರೂಪಣೆ ಮಾಡೋದು 23ನೇ ಅಧ್ಯಾಯದಲ್ಲಿ. ವಕ್ಷ್ಯೇ ಪೂಜಾ ವಿಧಿಂ ವಿಪ್ರಃ ಯಂ ಕೃತ್ವಾ ಸರ್ವಮಾಪ್ನುಯಾತ್ ಪ್ರಕ್ಷಾಲಿತಾಂಘ್ರಿರಾಚಮ್ಯ ವಾಗ್ಯತ ಕೃತರಕ್ಷಣಃ. ಇನ್ನು ಪೂಜಾ ವಿಧಾನವನ್ನು ಹೇಳ್ತೇನೆ. ವಕ್ಷ್ಯೇ ಪೂಜಾ ವಿಧಿಂ ಯಂ ಕೃತ್ವಾ ಸರ್ವಮಾಪ್ನುಯಾತ್. ಯಾವುದನ್ನು ಮಾಡಿ ಎಲ್ಲವನ್ನ ಹೊಂದುತ್ತಾನೋ ಅಂತಹ ಪೂಜಾ ವಿಧಾನವನ್ನು ಹೇಳ್ತೇನೆ. ಕೈ ಕಾಲುಗಳನ್ನು ತೊಳೆದುಕೊಂಡು ಆಚಮನ ಮಾಡಿ ಮೌನಿಯಾಗಿ ರಕ್ಷಣವನ್ನು ಮಾಡಿಕೊಳ್ಬೇಕು. ರಕ್ಷಣೆ ಮಾಡಿಕೊಳ್ಳೋದು ಅಂತಂದರೆ ಪಿಶಾಚಗಳು ಮನಸ್ಸನ್ನು ಆಕ್ರಮಿಸಿ ನನಗೆ ಯಾವ ತೊಂದರೆಯನ್ನೂ ಕೊಡಬಾರದು ಅಂತ ಅನುಸಂಧಾನ ಮಾಡುವುದನ್ನು ಕೃತರಕ್ಷಣ ಅಂತ. ಅದನ್ನೇ ಇನ್ನೊಂದು ಪರಿಭಾಷೆಯಿಂದ ದಿಗ್ಬಂಧನ ಅಂತ ಕರೀತಾರೆ. ಆ ದಿಗ್ಬಂಧನ ಮಾಡಿಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಸ್ವಸ್ತಿಕಂ ಬದ್ಧ್ವ, ಸ್ವಸ್ತಿಕಾಸನದಲ್ಲಿ ಅಥವಾ ಅರ್ಧ ಪದ್ಮಾಸನದಲ್ಲಿ ಇಲ್ಲವೇ ಪೂರ್ಣ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ಆಮೇಲೆ ನಾಭಿಸ್ಥಂ ಯಂ ಬೀಜಂ ನಾಭಿಮಧ್ಯಸ್ಥಂ ಧೂಮ್ರಂ ಚಂಡಾನಿಲಾತ್ಮಕಂ. ಚಂಡಾನಿಲ ಭೀಕರವಾದ ಸುಂಟರ ಗಾಳಿ. ಆ ಸುಂಟರ ಗಾಳಿ ಹೊಟ್ಟೆಯ ಒಳಗಡೆ ತಿರುಗುತ್ತಾ ಇದೆ. ಅದನ್ನು ನಿಯಂತ್ರಿಸುವವ ಯಂ ಅಂತನ್ನುವ ಬೀಜದಿಂದ ವಾಚ್ಯನಾದವನು. ಅವನು ಆ ಪಾಪ ಪುರುಷನನ್ನು ಪೂರ್ತಿಯಾಗಿ ಶಕ್ತಿ ಇಲ್ಲದಂತೆ ಮಾಡಬೇಕು. ಆದರೆ ಎಲ್ಲರೂ ಕೂಡ ಹೀಗೆ ಮಾಡೋದಿಲ್ಲ.
ಇಲ್ಲಿ ವಾಯುದೇವ ಇದ್ದಾನೆ ಅಂತ ಅಷ್ಟೇ ಚಿಂತನೆ ಮಾಡ್ತಾರೆ. ವಿಶ್ಲೇಷಯೇದಶೇಷಂತು ಧ್ಯಾಯನ್ ಕಾಯಾತ್ತು ಕಶ್ಮಲಂ. ಕಶ್ಮಲವನ್ನು ಧ್ಯಾನ ಮಾಡಬೇಕು ಅಂತ ಅಷ್ಟೇ ಇರೋದಿಲ್ಲ. ಕಶ್ಮಲ ಒಣಗಿ ಹೋಗ್ತಾ ಇದೆ ಅಂತ ಧ್ಯಾನ ಮಾಡಬೇಕು ಅಂತ. ಕಶ್ಮಲ ಅಂದರೆ ಪಾಪ. ಆ ಪಾಪನನ್ನ ಪುರುಷದ ಪ್ರತೀಕದಲ್ಲಿ ನಾವು ಚಿಂತನೆ ಮಾಡಿದ್ದು. ಅದೇ ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೆ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಅಂಗ ಪ್ರತ್ಯಂಗ ಪಾತಕಂ ಅಂತ. ಅಲ್ಲ, ನಾವು ಈ ಪಾಪವನ್ನೆಲ್ಲ ಮಾಡ್ತಾ ಇಲ್ವಲ್ಲ, ನಾವು ಯಾಕೆ ಮಾಡಬೇಕು? ಹೌದು, ಮಾಡದೇ ಇರಬಹುದು, ಆದರೆ ಮಾಡಬಾರದಂತೆ ಇರಬೇಕಲ್ಲ, ಅದಕ್ಕಾಗಿ ಇದನ್ನು ಮಾಡಬೇಕು. ಆಂಟಿಸಿಪೇಟರಿ ಬೇಲಿದ್ದಾಗಿದೆ. ಕೆಲವರು ಏನು ಹೇಳ್ತಾರೆ, ಇಲ್ಲ ನೀರನ್ನು ಬರೇ ಕೈಯಲ್ಲಿ ಕುಡಿದ್ರೆ ಬ್ರಹ್ಮಹತ್ಯೆ ಮಾಡಿದ ಹಾಗೆ. ಅದು ಅಲ್ಲಿರೋದು ಅರ್ಥವಾದ. ಎಡಗೈಯಲ್ಲಿ ಕುಡಿದ್ರೆ ಬ್ರಹ್ಮಹತ್ಯೆ ಪಾಪ ಮಾಡಿದ ಹಾಗೆ. ಆಮೇಲೆ ನೀವು ಕಚ್ಚೆಯನ್ನು ಸರಿಯಾಗಿ ಕಟ್ಕೊಳ್ಳದೆ ಹೋದರೆ ಬ್ರಹ್ಮಹತ್ಯೆ ಮಾಡಿದ ಹಾಗೆ. ಉಪ್ಪನ್ನು ಕೈಯಲ್ಲಿ ಹಾಕಿದರೆ ಗೋಹತ್ಯೆ ಮಾಡಿದ ಹಾಗೆ ಅಂತೆಲ್ಲ ಹೇಳ್ತಾರೆ. ಅದರ ಅರ್ಥ ಹಾಗೆ ಮಾಡಬೇಡಿ ಅಂತ ಇರಬಹುದು ಅಷ್ಟೇ ವಿನಃ ಆ ಪಾಪ ಬರುತ್ತೆ ಅಂತ ಅಲ್ಲ. ಅದರಿಂದಾಗಿ ಪಾಪ ಪುರುಷನನ್ನು ಇಲ್ಲಿ ಚಿಂತಿಸಿ ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದು, ಮುಂದೆ ಎಂದೂ ಬರದೇ ಇರುವಂತೆ ಮಾಡಿಕೊಳ್ಳೋದು ಅಷ್ಟೇ ವಿನಃ ಅದಕ್ಕೆ ಸಮಾನವಾಗಿದ್ದನ್ನು ದಿನನಿತ್ಯದಲ್ಲಿ ಮಾಡ್ತಾ ಇದ್ದೇವೆ ಅಂತ ಅಲ್ಲ. ಅಥವಾ ಈ ಸಣ್ಣ ಸಣ್ಣ ಕ್ರಿಯೆಗಳಿಗೆಲ್ಲ ಸುಮ್ಮನೆ ಅದು ತಲೆ ಕೆಡಿಸ್ಕೊಂಡು ಕೂಡೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ಎಲ್ಲಿ ತನಕ ಅವರು ಸೂಕ್ಷ್ಮ ಆಗಿಬಿಡ್ತಾರೆ ಅಂದರೆ ಆ ಬಾಗಿಲನ್ನು ಮುಟ್ಟಿ ತೆಗೆಯೋದಿಲ್ಲ. ಎಲ್ಲರೂ ಮುಟ್ಟಿರ್ತಾರೆ ಅಂತ ಅವ್ರಿಗೇನೋ ಒಂದು ಮೈಲಿಗೆ ಭಾವನೆ, ಮೇಲ್ಗಡೆಯಿಂದ ಹಿಂಗಂತಾರೆ. ಈ ಹಿಡಿಕೆ ಇರುತ್ತಲ್ಲ, ಹಿಡಿಕೆಯನ್ನು ಹೀಗೆ ತೆಗೆಯಲ್ಲ ಅವರು, ಆ ಮೇಲ್ಗಡೆನ ಹೀಗೆ ತಳ್ಳುತ್ತಾರೆ. ಯಾಕಷ್ಟು ಕಷ್ಟಪಡಬೇಕು? ಯಾಕೆ ಪಾಪದ ಬಗ್ಗೆ ಅಷ್ಟೊಂದು ಎಚ್ಚರ? ದೇವರ ಬಗ್ಗೆ ಆ ಎಚ್ಚರ ಇರಬೇಕು. ಇಲ್ಲಿ ಕಶ್ಮಲವನ್ನು ಹೊರಗಡೆ ಹಾಕಿದ್ದು ಅಂತ ಅಷ್ಟೇ ಇರೋದು ಪುರಾಣದಲ್ಲಿ. ಆಮೇಲೆ ಕ್ಷೌಂ ಹೃತ್ಪಂಕಜ ಮಧ್ಯಸ್ಥಂ ಬೀಜಂ ತೇಜೋನಿಧಿಂ ಸ್ಮರನ್ ಅದೋರ್ಧ್ವ ತಿರ್ಯಗಾಭಿಸ್ತು ಜ್ವಾಲಾಭಿ ಕಶ್ಮಲಂ ದಹೇತಂತ. ನಾವು ಈಗ ಸಂಧ್ಯಾವಂದನೆ ಮಾಡುವಾಗ ರಮ್ ಅಂತ ಹೇಳಿ ಬೀಜವನ್ನು ಚಿಂತನೆ ಮಾಡೋದು. ಅದನ್ನು ಅಗ್ನಿ ಬೀಜ ಅಂತ ಕರೀತಾರೆ. ರಮ್ ಅಂದರೆ ಏನು? ಅಗ್ನಿ ಬೀಜ. ರೀಯತೆ ಅಸ್ಮಾತ್, ಎಲ್ಲವೂ ನಾಶವಾಗುತ್ತದೆ ಇದರಿಂದ. ಅದರಿಂದಾಗಿ ರಮ್ ಅಂತ ಹೇಳಿ ಅಗ್ನಿ ಬೀಜ. ಅಲ್ಲಿ ಸಾಕ್ಷಾತ್ ಅನಿರುದ್ಧ ಅಗ್ನಿಯ ಒಳಗಡೆ ಇದ್ದು ಈ ಪಾಪವನ್ನು ಸುಡ್ತಾನೆ. ಫೀಲ್ ಆಗಬೇಕು ನಿಮಗೆ. ಆದರೆ ಇಲ್ಲಿ ಕ್ಷೌಮ್ ಅಂತಾರೆ, ನರಸಿಂಹ ಎಂಬ ಅಗ್ನಿ ನಮ್ಮ ಪಾಪವನ್ನು ಸುಡ್ತಾನೆ ಅಂತ ಚಿಂತನೆ. ಆಮೇಲೆ ಅಲ್ಲಿಂದ ಹೃತ್ಪದ್ಮ ವ್ಯಾಪಿಭಿರ್ದೇವೇಹಂ ಸ್ವಕಪಾಲಾಶ್ಮಯೇತ್ ಸ್ವಕಂ ಆಪ್ಲಾವಯೇತ್ ಸುಧೀಹಿ. ಆಮೇಲೆ ತಲೆಗೆ ಹೋಗಬೇಕು. ಶಶಾಂಕಾಕೃತಿ ಬಧ್ಯಾಯೇತ್ ಅಂಬರಸ್ಥಂ ಸುಧಾಂಬುಭಿ. ಸೀದ ಮೇಲ್ಗಡೆ ಹೋಗಿ ತಲೆಯಲ್ಲಿ ವರ್ತುಳಾಕಾರದ ಮಂಡಲದಲ್ಲಿ ವರುಣರೂಪಿ ಪರಮಾತ್ಮ ಕೂತಿರ್ತಾನೆ ವಾಸುದೇವನಾಗಿ. ಅವನು ತನ್ನ ಬುಡದಿಂದ, ತನ್ನ ಕಾಲ ಬುಡದಿಂದ ಅಮೃತವನ್ನು ಇಡೀ ಮೈತುಂಬ ಸಿಂಪಡಿಸ್ತಾನೆ. ಇದು ಒಳಗಿನ ಸ್ನಾನ. ಇಲ್ಲಿ ಅದು ಯಾವುದನ್ನು ಹೇಳಲಿಲ್ಲ. ಅದನ್ನು ತಂತ್ರಶಾಸ್ತ್ರಗಳು ಸ್ಫುಟ ಮಾಡಿಕೊಟ್ಟು ಪುರಾಣಗಳಲ್ಲಿ ಹೇಳಿರೋದಿಷ್ಟೆ. ಇಡೀ ಮೈತುಂಬ ರೋಮಾಂಚನ ಆಗಬೇಕು. ಆಮೇಲೆ ಸ್ವಕಂ ಆಪ್ಲಾವಯಿತ್, ಇದು ಒಳಗಡೆಯ ಸ್ನಾನ. ಹೊರಗಡೆಯ ಸ್ನಾನ ಆಯ್ತಲ್ಲ, ಇದು ಒಳಗಡೆಯ ಸ್ನಾನ. ಸುಷುಮ್ನಾ ಯೋನಿ ಮಾರ್ಗೇಣ ಸರ್ವನಾಡಿ ವಿಸರ್ಪಿಭಿ ಶೋಧಯಿತ್ವಾನ್ಯಸೇತ್ ತತ್ವಂ ಕರಶುದ್ಧಿಮಥಾಸ್ತ್ರಕಂ ವ್ಯಾಪಕಂ ಹರತೋ ಯಾದೌ ದಕ್ಷಿಣಾಂಗುಷ್ಠತೋಂಗುಕಂ.
ಮೂಲಂ ದೇಹೇ ದ್ವಾದಶಾಂಗಂ ನ್ಯಸೇನ್ಮಂತ್ರೈರ್ದ್ವಿಷಟ್ಕಕೈ ಹೃದಯಂಚ ಶಿರಶ್ಚೈವ ಶಿಖಾವರ್ಮಾಸ್ತ್ರಲೋಚನೆ. ಆಮೇಲೆ ಮಂತ್ರಗಳನ್ನು ಜಪ ಮಾಡುವಾಗ ಅಂಗನ್ಯಾಸವನ್ನು ಮಾಡಬೇಕು. ಅಂಗನ್ಯಾಸದಲ್ಲಿ ಸಾಮಾನ್ಯವಾಗಿ ಹೃದಯ, ಶಿರಸ್ಸು, ಶಿಖೆ, ಭುಜ, ಕಣ್ಣು, ಆಮೇಲೆ ಅಸ್ತ್ರಾಯ ಫಟ್, ದಿಗ್ಬಂಧನ ಸಾಮಾನ್ಯವಾಗಿ ಇರುತ್ತೆ. ಪಂಚಾಂಗವೂ ಇರುತ್ತೆ, ಸಪ್ತಾಂಗವೂ ಇರುತ್ತೆ, ಕೆಲವೊಂದು ಆರಿರೋದು ಉಂಟು. ಆಯಾ ಮಂತ್ರಗಳನ್ನು ನಾವು ನೋಡಿ ಚಿಂತನೆ ಮಾಡಬೇಕಾಗತ್ತೆ. ಈ ಅಂಗಗಳಲ್ಲಿ ನಾವು ಈಗಾಗಲೇ ಧ್ಯಾನ ಮಾಡುವ ದೇವರು ಇದ್ದಾನೆ, ಅಭಿವ್ಯಕ್ತ ಆಗಬೇಕಷ್ಟೇ ಅಂತ. ಶಿಲ್ಪಶಾಸ್ತ್ರದಲ್ಲಿ ಈ ಥರದ್ದೊಂದು ಮಾತು ಬರುತ್ತೆ. ದೇವರು ಈಗಾಗಲೇ ಅಲ್ಲಿದ್ದಾನೆ, ಆ ದೇವರ ಪ್ರತಿಮೆಯಲ್ಲಿ ಬೇಡದ ಕಲ್ಲನ್ನು ತೆಗೆಯೋದಷ್ಟೇ ಶಿಲ್ಪ ಅಂತ. ಅದರಿಂದಾಗಿ ದೇವರು ಜಪ ಮಾಡುವ ಮೊದಲೇನೆ ನಮ್ಮಲ್ಲಿ ಇದ್ದಾನೆ, ಸರ್ವವ್ಯಾಪಿ ಅವನು. ಅವನ ಅಸ್ತಿತ್ವವನ್ನು ಉದ್ದೀಪಿಸೋದು ಅಂದರೆ ನಮಗೆ ಅದು ಅನುಭವಕ್ಕೆ ಬರಲಿ ಅಂತ ಚಿಂತನೆ ಮಾಡುವುದು, ಅದೊಂದೇ ಉಳಿದಿರೋದು, ಉಳಿದದ್ದಿಲ್ಲ. ಆದ್ದರಿಂದ ಅವರನ್ನು ಧ್ಯಾನ ಮಾಡಬೇಕು. ಇದು ಪ್ರತಿಯೊಂದು ಮಂತ್ರದಲ್ಲಿ ಅಂಗಜಪ ಕಾಮನ್. ನೀವು ಯಾವುದೇ ಪ್ರಾಚೀನ ಭಾರತದ ಮಂತ್ರಗಳಿಗೆ ಹೋದರೆ ಕೆಲವೊಮ್ಮೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬಹುದಾಗುತ್ತೆ. ಇವಾಗ ಗಾಯತ್ರಿ ಮಂತ್ರಕ್ಕೇನೆ 24 ಅಂಗಗಳ ನ್ಯಾಸ ಇದೆ. 24 ಅಂಗಗಳ ನ್ಯಾಸ, ಕೇಶವಾದಿ, ಕೃಷ್ಣಾಂತವಾದ ಪೂರ್ಣವಾದ ನಾಮಗಳು. ಓಂ ತಂ ಕೇಶವಾಯ ನಮಃ, ಸಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ನಾರಾಯಣಾಯ ನಮಃ. ಪೂರ್ತಿ ಅಂಗನ್ಯಾಸಗಳಿದೆ. ಆಮೇಲೆ ಕೆಲವೊಂದು ಮಂತ್ರಗಳಿಗೆ ಆ ಮಂತ್ರದ ಅಕ್ಷರದಿಂದಲೂ ಮಾಡಬಹುದಾಗುತ್ತೆ. ಆ ಮಂತ್ರದ ಅಕ್ಷರದಿಂದ ಮಾಡಬೇಕಾಗತ್ತೆ. ಕೆಲವೊಂದು ಕಾಮನ್ ಆಗಿರೋದು ಪೂರ್ಣ ಜ್ಞಾನಾತ್ಮನೇ, ಇದು ಕಾಮನ್ ಆಗಿರೋದು. ಎಲ್ಲ ವೈಷ್ಣವ ಮಂತ್ರಗಳಿಗೂ ಅದೇ, ಎಲ್ಲದಕ್ಕೂ ಈ ತರಹ 2-3 ತರಹದ ಅಂಗನ್ಯಾಸ ಕರನ್ಯಾಸಗಳಿರುತ್ತೆ. ಅವುಗಳನ್ನು ತುಂಬಿಕೊಳ್ಳಬೇಕು. ಇದಲ್ಲದೆ ಪುರುಷ ಸೂಕ್ತದಿಂದ ಒಂದು ಅಂಗನ್ಯಾಸ ಕರನ್ಯಾಸ ಉಂಟು. ಸಹಸ್ರ ಚೀರ್ಚ ಪುರುಷ ಶಿರಸಿ ಪರಮಾತ್ಮಾನಮಾವಾಹಯಾಮಿ ಅಂತ ನಾವೇ ಹೇಳ್ಕೊಳ್ಳೋದು. ಈ ಪುರುಷ ಸೂಕ್ತದಿಂದ 16 ಮಂತ್ರಗಳಿಂದ ನಮ್ಮ ಈ ಎಲ್ಲ ಕೈ, ಕಾಲು ಮೊದಲಾದವುಗಳಲ್ಲಿ ದೇವರನ್ನು ಆವಾಹನೆ ಮಾಡಿಕೊಳ್ಳುವ ಒಂದು ಕ್ರಮ ಉಂಟು. ಎದುರುಗಡೆ ಇರುವ ಪ್ರತಿಮೆಯಲ್ಲಿ ಮಾತ್ರ ಆವಾಹನೆ ಅಲ್ಲ, ಇದು ಕೂಡ ಪ್ರತಿಮೆಯೇ, ಇದಕ್ಕೂ ಆವಾಹನೆ ಇದೆ. ಇದು ತಂತ್ರಶಾಸ್ತ್ರದ ದಾರಿ. ಬಹಳ ಆರಾಮವಾಗಿದೆ ರೀ. ಸೊಗಸಾದ ತಂತ್ರಶಾಸ್ತ್ರದ ಪ್ರಕಾರಗಳು. ತಂತ್ರಶಾಸ್ತ್ರ ನಾವು ಕಲಿತರೆ ಬಹಳ ವಿಚಾರಗಳು ಗೊತ್ತಾಗುತ್ತೆ. ನಮ್ಮಲ್ಲಿ ಇರುವ ಸನ್ನಿಧಾನವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ. ಗಾಯತ್ರಿ ಮಂತ್ರ ಅರ್ಥಾನುಸಂಧಾನ ಮಾಡ್ಕೊಳ್ಬೋದು. ಅದು ಗಾಯತ್ರಿ ಮಂತ್ರವನ್ನೇ ಹೇಳ್ಬೋದು ನೀವು. ಈಗ ಗಾಯತ್ರಿ ಮಂತ್ರವನ್ನೇ ಹೆಣ್ಣು ಮಕ್ಕಳು ಹೇಳಬಹುದು ಪರ್ಟಿಕ್ಯುಲರ್ ವಯಸ್ಸಾದ ಮೇಲೆ. ಯಾಕೆ ನಾ ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಅವರು ದೇವರನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ, ಅವರಿಗೆ ಸಂಸಾರ ಬೇಡ ಅನಿಸಿದರೆ ಕಷ್ಟ ಅಂತ ಹೇಳ್ತಾ ಇರೋದೇವೆ. ಅವ್ರಿಗೆ ಅಯೋಗ್ಯರು ಅಂತನ್ನುವ ಭಾವನೆ ಇಲ್ಲ ಶಾಸ್ತ್ರದಲ್ಲಿ. ಹೆಣ್ಣು ಮಕ್ಕಳು ಅಯೋಗ್ಯರು ಅಂತನ್ನುವ ಭಾವನೆ ಯಾರಿಗಿರುತ್ತೋ ಅವರು ಅಯೋಗ್ಯರು ಅಂತ. ಕಾರಣ ಏನು ಅಂದರೆ, ಮಾನುಷ ಶರೀರದಲ್ಲಿ ಎಲ್ಲ ಅವಕಾಶಗಳಿದೆ. ಮಾತನಾಡಲಿಕ್ಕೆ, ಹೇಳಲಿಕ್ಕೆ ಎಲ್ಲ ಅಕ್ಷರಗಳನ್ನು ಬಳಸುವಂತಹ ಶಕ್ತಿ
ದೇವರು ಕೊಟ್ಟಿದ್ದಾನೆ. ಅಂತಹ ಸಂದರ್ಭದಲ್ಲಿ ಹೇಳಲಿಕ್ಕಿಲ್ಲ ಅಂದರೆ ಏನು ಅರ್ಥ? ಯಾವುದೋ ಒಂದು ಕಾಲದ ತನಕ ಹೇಳಲಿಕ್ಕಿಲ್ಲ, ಕೆಲವು ಕಾಲ ಆದ್ಮೇಲೆ ಹೇಳಬಹುದು. ಈಗ ಅದನ್ನೇ ನಾವು ಅಗ್ನಿಹೋತ್ರ ಮಾಡ್ತಾ ಇದ್ದಾಗ ಗಂಡ ಎಲ್ಲಿಯಾದರೂ ಬೇರೆ ಊರಿಗೆ ಅನಿವಾರ್ಯವಾಗಿ ಹೋಗ್ಬೇಕಾಗಿ ಬಂದರೆ ಅವನ ಸ್ಥಾನದಲ್ಲಿ ಹೆಂಡತಿ ಅಗ್ನಿಹೋತ್ರ ಮಾಡಬಹುದು. ಮಂತ್ರಗಳನ್ನು ಹೇಳದೆ ಮಾಡಲಿಕ್ಕಾಗತ್ತಾ? ಅಷ್ಟು ಮಾತ್ರ ಕಲಿಬೇಕು ಅಂತ ಒಂದು ನಿಯಮ ಇದೆ. ಅದರಿಂದಾಗಿ ಈ ವಯಸ್ಸಿಗೆ ಬಂದ ಮೇಲೆ ನೀವು ಗಾಯತ್ರಿ ಮಂತ್ರನೇ ಹೇಳಬಹುದು. ಗಾಯತ್ರಿ ಮಂತ್ರದ ಅರ್ಥ ಮಾತ್ರ ಅನುಸಂಧಾನ ಮಾಡ್ತೇನೆ, ಗಾಯತ್ರಿ ಮಂತ್ರ ಬೇಡ. ಯಾಕದು? ಅರ್ಥಾನುಸಂಧಾನ ಮಾಡೋರ ಜೊತೆಗೆ ಮಾಡಿ. ಈಗ ನಾವು ನಾನು ಮೊನ್ನೆ ರಮೇಶಣ್ಣನ ಹತ್ರ ಅದೇ ಮಾತಾಡ್ತಾ ಇದ್ದೆ. ಅಧಿಕಾರ ಇಟ್ಕೊಂಡು ಕೂತಿದ್ದೀವಿ ಅಂತ ಅಂದ್ಕೊಂಡವರು ಎಷ್ಟು ವೇದ ಓದಿದ್ದಾರೆ? ಯಾರಾದರೂ ವೈದಿಕರು ಅಂತ ಎದೆತಟ್ಟು ಹೇಳಿಕೊಳ್ಳುವವರಿಗೆ ಒಂದು ವೇದ ಮಂತ್ರದ ಕೊಟ್ಟು ಕೂಡಲೇ ಇದಕ್ಕೆ ಅರ್ಥ ಹೇಳಿದರೆ ಹೇಳಲಿಕ್ಕೆ ಒದ್ದಾಡ್ತಾರೆ ಅವರು. ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿದ್ದೆ, ಮತ್ತೆ ಬೇರೆ ಯಾವುದೂ ಅಲ್ಲ. ಅಂದರೆ ಅಷ್ಟು ವೇದದಿಂದ ದೂರ ಹೋಗಿದ್ವಿ ನಾವು ಯಾವ ಬಾಯಲ್ಲಿ ಹೇಳೋದು? ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ಅಧಿಕಾರ ಇದೆ, ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ಅಧಿಕಾರ ಇದೆ. ಯಾವ ಬಾಯಲ್ಲಿ ಹೇಳ್ತಾರೆ ಇವರು? ನಿಮಗೆ ಗೊತ್ತಿರಲಿ, ಮಂಗಳೂರಿನಲ್ಲಿ ಒಬ್ಬರು ಪ್ರಖರ ವೈದಿಕರು ಅವ್ರ ಮಗಳಿಗೆ ವೇದ ಪಾರಾಯಣ ಮಾಡಿಸ್ಬಿಟ್ಟಿದ್ದಾರೆ. ಅವಳು ಇನ್ನೂ ಮದುವೆ ಆಗಿಲ್ಲ, ಅವಳಿಗೆ ಅಷ್ಟು ಘನಾಂತ ಪಾಠ ಆಗೋಗಿದೆ. ಎಲ್ಲಿದ್ದಾರೆ ಇವರು? ಕಲ್ತವರೆಲ್ಲ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಸಮನ ಕೃಷ್ಣರಾಜ ಗೊತ್ತಿರಬೇಕು. ಆ ಹುಡುಗಿ ಅವಾಗ ನಾನು ವೇದಾಂತ ಕಲಿತೀನಿ ಎಂದಾಗ ಎಲ್ಲರೂ ವಿರೋಧ ಮಾಡಿದ್ರು. ನೀನು ವೇದಾಂತಕ್ಕೆ ಬರಬೇಡ, ಹಾಗಾದ್ರೆ ತರ್ಕಶಾಸ್ತ್ರ ಕಲಿತೀನಿ. ಬೇಡ ನೀನು ಅಲಂಕಾರ ಶಾಸ್ತ್ರಕ್ಕೆ ಮಾತ್ರ ಬರಬೇಕು ಅಂದರು ಒಬ್ಬರು ತರ್ಕ ವಿದ್ವಾಂಸರು. ವೇದಾಂತ ನೀನು ಕಲಿ, ನಾನು ಸಪೋರ್ಟ್ ಆಗಿರ್ತೇನೆ ಎಂದವರು ಪೇದಾರ್ ಸ್ವಾಮಿಗಳು. ವೇದಾಂತ ಹೇಳೋದು, ನಾನು ಸಪೋರ್ಟ್ ಮಾಡ್ತೇನೆ, ನೀನು ವೇದಾಂತ ಕಲಿ. ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಕಲಿತಾ ಇರುವ ಅನೇಕ ಜನ ಹುಡುಗಿಯರು ವೇದಾಂತ ಕಲೀಲಿಕ್ಕೆ ಕಾರಣ ಸ್ವಾಮಿಗಳು. ನನ್ನ ಹತ್ರ ಅವಾಗ ಬಂದಿದ್ರು ಪಲಿಮಾರ ಪರ್ಯಾಯದಲ್ಲಿ. ನಾನು ಮತ್ತು ಪ್ರಮೋದ ಹೋಗಿದ್ವಿ. ಪಲಿಮಾರ ಪರ್ಯಾಯದಲ್ಲಿ ನಂದು ಉಪನ್ಯಾಸ ಇತ್ತು, ಪ್ರಮೋದ ಕೂಡ ಬಂದಿದ್ದ. ಆಗ ರೂಮಿಗೆ ಒಬ್ಬರು ಹುಡ್ಕೊಂಡು ಬಂದಿದ್ರು, ನಮ್ಮ ಮಗಳಿಗೆ ವೇದಾಂತ ಕಲಿಸ್ಬೇಕು. ಇವಾಗ ಕಲಿಸ್ರಿ ಅವ್ರು ಇಲ್ಲೇ ಉಳಿತಾರೆ, ಎಲ್ಲಿ ಹೋಗಲ್ಲ. ಆಮೇಲೆ ಇನ್ನೆಲ್ಲಿಗೂ ಹೋಗಲ್ಲ ಅವರು. ವೇದ ಕಲಿತಾರ, ಕಲಿಸ್ಬಿಡಿ ಅಷ್ಟೇ. ವೇದ ಹೇಳಿದ್ರೆ ತಡಿಲಿಕ್ಕೆ ಹೋಗ್ಬೇಡಿ ಮಕ್ಕಳನ್ನ. ಯಾಕೆ ತಡಿತೀರಾ? ವೇದ ಹೇಳಿಕೊಡಿ, ಭಗವದ್ಗೀತೆ ಹೇಳ್ಕೊಡಿ. ಅವ್ರಿಗಲ್ದೆ, ನಮ್ಮ ಮಾತೆಯರಿಗಲ್ದೆ ಇನ್ಯಾರಿಗಿದೆ ಇರೋ ಸಂಪತ್ತು? ಅದರಿಂದ ನೀವು ಗಾಯತ್ರಿಯನ್ನೇ ಹೇಳಬಹುದು. ಗಾಯತ್ರಿ ಮಂತ್ರದ ಅರ್ಥ ಅನುಸಂಧಾನ ಮಾಡ್ತೀವಿ ಅಂದ್ಮೇಲೆ ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಅಲ್ಲೆಲ್ಲ ಇರೋದೆ. ನಾನು ನಮ್ಮ ಚಿಕ್ಕಮ್ಮ ಒಬ್ರಿಗೆ ಕೇಳಿದೆ, ಏನು ಹೇಳಬಾರ್ದು? ಅದೇ ಓಂಕಾರ ಎಲ್ಲ ಹೇಳಬಾರ್ದು. ಅದೇ ಏನು ಹೇಳಿ? ಅದೇ ಓಂಕಾರ ಹೇಳಬಾರ್ದು. ಮತ್ತೆ ಮುಗಿತಾರೆ, ನೀವು ಹೇಳ್ತಾ ಇದ್ದೀರಾ. ನೀವು ನಿಜವಾಗಿ ಆ್ಯಕ್ಚುಲಿ ಏನು ಹೇಳಬೇಕಿತ್ತು? ಪ್ರಣವ ಹೇಳಬಾರ್ದು ಅಂತ ಅನ್ಬೇಕಿತ್ತು, ಓಂಕಾರ ಹೇಳಬಾರ್ದು ಅಂತ. ಹಾಗಾಗತ್ತೆ. ಎಲ್ಲ ಬಿಟ್ಬಿಡಿ. ನೋಡಿ, ನಾವು ಮಹಾಭಾರತದಲ್ಲಿ ನೋಡ್ತಾ ಇದ್ದೀವಿ ಅವರು ಯಾವ ರೀತಿಯಾದ ವಿಚಾರಧಾರೆ, ಧರ್ಮ ಅಂದರೆ ನಿಜವಾಗಿ ಎಂಥದ್ದು ಅನ್ನೋದನ್ನು ಮಹಾಭಾರತದಲ್ಲಿ ನಾವು ಕೆಲವು ದಿವಸಗಳಿಂದ ನೋಡ್ತಾ ಇದ್ದೇವೆ, ಇನ್ನು ಮುಂದೆಯೂ ನೋಡಲಿದ್ದೇವೆ. ಅವಾಗ ಇವರೇನು ಹೇಳ್ತಾರೆ ಗೊತ್ತಾ? ಪಂಡಿತರಲ್ಲ, ಇವರೇನು ಮಾತಾಡ್ತಾರೆ ಅಂತ ಗೊತ್ತು ನನಗೆ. ಆ ಕಾಲದವ್ರಿಗೆ ಅಧಿಕಾರ ಇತ್ತು ಅಂತಾರೆ. ನಿಮ್ಗೆಲ್ಲ ಕನಸು ಬಿತ್ತು? ಆ ಕಾಲದಲ್ಲಿ ಭಗವದ್ಗೀತೆ ಇವಾಗ ಮತ್ತೆ ನಿಮಗೆ ದಾಸಾಹಿತ್ಯ ಇಲ್ವಾ? ಸ್ವಾಮಿ ವೇದವ್ಯಾಸರು ದಾಸರು ಒಂದೇ ಅಲ್ರಿ, ಭೇದ ಇದೆ. ದಾಸರು ಆ ಸಂಕಟ ಪರಿಸ್ಥಿತಿಯಲ್ಲಿ
ನೀವು ಇದನ್ನು ಓದಿ ಅಂತ. ಈಗ ಸಂಕಟ ಎಲ್ಲ ಮುಗಿದಿದೆ, ನಮಗೆ ಇವತ್ತಿರೋದು ಬೇರೆ ಸಂಕಟಗಳು. ಮತ್ತೆ ನಾವು ವೇದವನ್ನು ಕಲಿಸೋಲ್ಲ ಅಂದರೆ ಅವರು ಹೆಣ್ಮಕ್ಳು ಹಾಗೆ ಕೊಡ್ತಾರೆ. ಒಂದು ವೇಳೆ ಕಲಿಬೇಕು ಅಂತಿದ್ರೆ ಸೀದಾ ಆರ್ಯ ಸಮಾಜಕ್ಕೆ ಹೋಗ್ತಾರೆ. ಯಾರು ತಡೆಯೋರು ಅವ್ರನ್ನ? ನಿಜವಾದ ಒಳ್ಳೆ ಅರ್ಥನೇ ಹೇಳಿಬಿಡೋಣ. ವೇದ ಕಲಿಸಬಾರ್ದು ಅಂತಿದ್ರೆ ಬೇರೆ ಕಡೆಗೆ ಹೊಟ್ಟೋಗ್ತಾರೆ. ಏನು ಮಾಡೋದು? ವೇದ ಕಲಿಸಬಾರ್ದು ಅಂದರೆ ನಾವು ಅದಕ್ಕೆ ಇಟ್ಕೊಂಡು ಕೂತಿರೋದು, ಬೇರೆ ಕಡೆ ಹೊಟ್ಟೋಗ್ತಾರೆ ಅವರು. ಅಟ್ಲೀಸ್ಟ್ ಬೇರೆ ಕಡೆಗೆ ಹೋಗುವವರನ್ನು ನೀವು ತಡಿಬೇಕು ಅಂದರೆ ಇದೇ ಮಾಡಬೇಕಾದದ್ದು. ಇವತ್ತು ಅನಿವಾರ್ಯ, ಅದರಿಂದ ಅದೇ ಮಾಡಬಹುದು. ಇನ್ನು ಇದು ಸಹಸ್ರೋಲ್ಕ ಕೃತೋಲ್ಕ ನಾರಾಯಣ ಅಷ್ಟಾಕ್ಷರದ ಒಂದು ಇದಕ್ಕೆ ಏನರ್ಥ ಅಂತ, ಅಂಗನ್ಯಾಸಕ್ಕೆ ಏನರ್ಥ, ರಮೇಶಣ್ಣ ಅವರು ಕೇಳಿದ್ರಿಂದ ಹೇಳ್ತಾ ಇದ್ದೇನೆ. ಸಹಸ್ರ ಉಲ್ಕ, ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ, ಈ 5 ಭಗವಂತನ ರೂಪಗಳನ್ನು ಚಿಂತಿಸಬೇಕು ಅಂತ. ಹೃದಯದಲ್ಲಿ ಕ್ರುದ್ಧೋಲ್ಕನಿದ್ದಾನೆ, ಸಿಟ್ಟುಗೊಂಡ ಬೆಂಕಿ, ಪಾಪವನ್ನು ಕುರಿತು ಸಿಟ್ಟುಗೊಂಡ ಬೆಂಕಿ, ಕಿಡಿಯಾಗಿರುವ ನಾರಾಯಣ ಹೃದಯದಲ್ಲಿ ಇದ್ದಾನೆ. ಕ್ರುದ್ಧೋಲ್ಕಾಯ ಹೃದಯಾಯ ನಮಃ. ನಮ್ಮ ಮನಸ್ಸಿಗೆ ಸಿಟ್ಟಿನ ಮೇಲೆ ಸಿಟ್ಟು ಬರಬೇಕು, ಸಿಟ್ಟನ್ನು ದಹಿಸಬೇಕು. ಸಿಟ್ಟು ಬರಬಾರದು, ಹೆಚ್ಚು ಶಾಂತವಾಗಿರಬೇಕು ಅಂತ ಅರ್ಥ ಆಗತ್ತವಾಗ. ಕ್ರುದ್ಧೋಲ್ಕಾಯ ಹೃದಯಾಯ ನಮಃ. ಮಹೋಲ್ಕಾಯ ಶಿರಸೆ ಸ್ವಾಹ. ತಲೆಯಲ್ಲಿ ಕೆಟ್ಟ ಯೋಚನೆ ನುಸುಳದಂತೆ ಹಿರಿದಾದ ಬೆಂಕಿ ಇರಬೇಕು, ಮಹೋಲ್ಕ. ವೀರ, ವೀರ ಇಲ್ಲಿ ಇದ್ದಾನೆ. ಶಿಖೆಯಲ್ಲಿ ವಿಶೇಷವಾಗಿ ಜ್ಞಾನದ ಬೆಂಕಿಯನ್ನು ಉದ್ದೀಪನ ಮಾಡ್ತಾನೆ, ವೀರೋಲ್ಕಾಯ. ನಮ್ಮನ್ನು ಸುತ್ತಲೂ ಕೂಡ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡಲಿಕ್ಕೆ ದ್ಯುಲ್ಕಾಯ. ನಮ್ಮ ಸುತ್ತ ನಮಗೆ ಆವರಕವಾಗಿರುವ ಬೆಂಕಿ, ಕೆಟ್ಟದು ಯಾವುದೂ ನಮ್ಮ ಸುತ್ತ ಬರಬಾರದು. ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್. ಸಾವಿರಾರು ಮುಖ ಇರುವ ಬೆಂಕಿ ನಮ್ಮ ಶತ್ರುಗಳನ್ನು ಮಣಿಸಲಿ, ಇದೇ ಅಸ್ತ್ರ. ಈ ತರಹ ಚಿಂತನೆ ಮಾಡಿ ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡುವಂತಹ ಒಂದು ಬಗೆ. ಇಷ್ಟು ಚಿಂತನೆ ಮಾಡಬೇಕು. ಇನ್ನು ಈ ಹೃದಯದಲ್ಲಿಯೇ ಎಲ್ಲವನ್ನ ಚಿಂತನೆ ಮಾಡಬಹುದು. ಇಡೀ ಪೂಜೆಯನ್ನು ಹೃದಯದಲ್ಲೇ ಮಾಡಿಕೊಳ್ಳಬಹುದು. ದೇವರ ಪರಿವಾರ ದೇವತೆಗಳು, ಆಮೇಲೆ ದೇವರನ್ನು ಚಿಂತನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಅದಕ್ಕೊಂದು ಕ್ರಮ ಉಂಟು. ಸಾಮಾನ್ಯವಾಗಿ ಷೋಡಶೋಪಚಾರ ಪೂಜೆಯ ಚಿಂತನೆಯನ್ನು ನೋಡೋಣ. ಮೊದಲು ದೇವರನ್ನು ಆ ಪ್ರತಿಮೆಯಲ್ಲಿ ಬಂದು ಕೂತ್ಕೋ ಅಂತ ಅನ್ಬೇಕು. ಅದು ಆವಾಹನ. ಆವಾಹನ 2 ರೀತಿ. ನಾವು ಮನೆಯಲ್ಲಿ ಮಾಡುವಾಗ ಹೃದಯದ ಒಳಗಡೆ ಇರುವ ದೇವರು ಇಲ್ಲಿ ಬಂದು ಕೂಡುತ್ತಾನೆ. ನಮ್ಮ ಹೃದಯದೇ ಒಳಗಡೆ ಇರುವ ದೇವರು ಅಲ್ಲಿ ಕುಳಿತು ಮತ್ತೆ ಅವನನ್ನು ಇಲ್ಲಿ ಅನುಸಂಧಾನ ಮಾಡೋದು. ಆಗ ದೇವರ ಮಹಿಮೆ ನಮ್ಮಲ್ಲಿಯೂ ತೋರುವ ಹಾಗೆ, ದೇವರ ಸಾನ್ನಿಧ್ಯ ಇಲ್ಲಿ ಇರುವ ಹಾಗೆ ಚಿಂತನೆ ಮಾಡೋದು. ಸಾರ್ವಜನಿಕ ಸ್ಥಳದಲ್ಲಿ ಇರುವಾಗ ಸೂರ್ಯನ ಒಳಗಡೆ ಇರುವ ದೇವರು ಅಲ್ಲಿ ಬಂದು ಆವಾಹಿತನಾಗಬೇಕು. ಇದು ಆವಾಹನ ಪೂಜೆ ಮೊದಲನೆಯದ್ದು. ಇದೆಲ್ಲದಕ್ಕೂ ನಾರಾಯಣ ಅಷ್ಟಾಕ್ಷರವೇ ಮೂಲ. ನಾಳೆ ಹೆಣ್ಣು ಮಕ್ಕಳು ಮಾಡಬಹುದಾ ಪೂಜೆಯನ್ನು ಅಂದರೆ ಮಾಡಬಹುದು. ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡಬಹುದು. ಈ ವಿಧಾನ ಇರಬೇಕಷ್ಟೆ. ಅಲ್ಲ, ವೇದ ಮಂತ್ರದಲ್ಲಿ ಮಾಡಬೇಕಾ, ಪೌರಾಣಿಕ ಮಂತ್ರದಲ್ಲಿ ಮಾಡಬೇಕಾ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದ್ರಲ್ಲಿ ಮಾಡ್ರಪ್ಪ. ಎಷ್ಟೋ ಕಡೆ ಗಂಡ್ಮಕ್ಳು ಪೂಜೆ ಮಾಡಲ್ಲ ಅಂತ ಮತ್ತೆಂತ ಮಾಡೋದು, ಹೆಣ್ಮಕ್ಳು ಪೂಜೆ ಮಾಡ್ಬೋದು. ಅಥವಾ ಗಂಡ್ಮಕ್ಳು ಕೆಲವ್ರಿಗೆ ಪೂಜೆ ಮಾಡಲಿಕ್ಕಿರತ್ತೆ, ಆದರೆ ಅವರ ಕೆಲಸದ ಭರಾಟೆ ಇರೋದಿಲ್ಲ, ಆವಾಗ ಹೆಣ್ಮಕ್ಳು ಮಾಡಬಹುದು. ನಿಮಗೊಂದು ಸಂಗತಿ ಹೇಳಬೇಕು. ನಮ್ಮ ಚಿಕ್ಕಪ್ಪ
ದ್ವಾರಕಾನಾಥ, ಅವನನ್ನು ದ್ವಾರಕಿ ಅಂತ ಕರೀತಾ ಇದ್ವಿ. ಅವನು ಮೊದಲಿನಿಂದ ಮಂದಮತಿ. ಏನೋ ದೈವ ಸಂಕಲ್ಪ, ಚಿಕ್ಕಂದಿನಲ್ಲಿ 18 ಬಾರಿ ಫಿಟ್ಸ್ ಬರ್ತಾ ಇತ್ತು. 18 ಬಾರಿ. 5ನೇ ಕ್ಲಾಸ್ ತನಕ ಮಾತ್ರ ಹೋಗಿದ್ದು, ಮತ್ತೆ ಎಲ್ಲೆಲ್ಲೋ ಬಿದ್ದರೆ ಕಷ್ಟ ಅಂತ ನಮ್ಮ ತಾತ ಮತ್ತು ಅಜ್ಜಿ ಕಳಿಸ್ಲಿಲ್ಲ, ಮನೆಯಲ್ಲೇ ಇಟ್ಕೊಳ್ತಾ ಇದ್ರು. ಆಮೇಲೆ ಅವನು ನೆತ್ತಿ ಬಲಿಯಿತು, ಆಮೇಲೂ ಎಲ್ಲಿಗೂ ಕಳಿಸ್ಲಿಲ್ಲ. ಅಬ್ಬೂರಿಗೆ ಹೋಗಿ ಸೇವೆ ಮಾಡಿ ಬರೋನು, ನಡ್ಕೊಂಡು ಬರೋನು. ಆಮೇಲೆ ಇಲ್ಲಿ ಎಳವು ನಿರಂತರವಾಗಿ ತಲೆಯ ನರಗಳೆಲ್ಲ ವೀಕ್ ಆಗಿ ಕಾಣಿಸ್ತಾ ಇರಲಿಲ್ಲ. ಅವನು ಸಂಧ್ಯಾವಂದನ ಕಲ್ತಿದ್ದು ನಮ್ಮ ಅಜ್ಜಿ ಹತ್ರ ಸಂಧ್ಯಾವಂದನ ಕಲ್ತಿದ್ದು. ನಮ್ಮ ತಾತ ಎಲ್ಲಿಯಾದರೂ ಬೇರೆ ಊರಿಗೆ ಅಂತ ಅನಿವಾರ್ಯವಾಗಿ ಹೋಗ್ಬೇಕಾಗಿ ಬಂದರೆ ನಮ್ಮ ಅಜ್ಜಿ ಪೂಜೆ ಮಾಡಿಸ್ತಾ ಇದ್ದಿದ್ದು ಅವನಿಗೆ. ಹೇಳೋ, ಆವಾಹನೆ ಮಾಡು ಅಂತ ಹೇಳಿ ಅವರ ಧ್ವನಿಯಲ್ಲಿ ಪೂಜೆ ಮಾಡಿಸ್ತಾ ಇದ್ರು. ಹೆಂಗೆ ಬಂತು ಅಂತ ಕೇಳಲ್ವ ಮಗು, ಬರುತ್ತೆ, ನೀವೇ ಮಾಡಿಬಿಡ್ಬೋದಲ್ಲ, ಹೋಗ ಅಂತ ಹೇಳಿ ಬೈಯೋರು. ಅದು ಬೇರೆ. ಎಲ್ಲ ಪೂರ್ತಿ ಗೊತ್ತಿತ್ತು ಅವರಿಗೆ. ಹೇಳ್ಕೊಡ್ಬೋದಪ್ಪ, ಹೇಳ್ಕೊಡ್ಬೋದು. ಅಲ್ಲ, ವೇದ ನಮ್ಮ ತಾಯಿ ಇದ್ದ ಹಾಗೆ ರೀ. ಆ ಭಾವನೆ ಬಂದರೆ ಮುಗೀತು. ವೇದ ನಮ್ಮಮ್ಮ ಇದ್ದ ಹಾಗೆ. ವೇದವೇ ನಮ್ಮಮ್ಮ, ದೇವರನ್ನು ಹೇಳ್ಕೊಡೋ ಅಮ್ಮ. ಅವಳ ಹತ್ರ ಮುಟ್ಟಿಸಿಕೊಳ್ಳದೆ, ಅವಳು ನಮ್ಮನ್ನು ಮುಟ್ಟಿಸಿಕೊಳ್ಳದೆ, ನಾವು ಅವಳನ್ನು ಮುಟ್ಟದೆ, ಎಂಥ ದುರಂತರಿ. ವೇದ ನಮ್ಮ ತಾಯಿ ಅಂತನ್ನುವ ಭಾವನೆ ಇಲ್ಲದವರು ಮಾತ್ರ ಅದೇನೋ ಒಂದು ಭಯಂಕರ ರಾಜಾಜ್ಞೆ ಅಂತಾರೆ. ನಮ್ಗೆ ರಾಜ ಅಲ್ಲ ಅವಳು, ನಮ್ಮಮ್ಮ ಅವಳು. ನಮ್ಮಮ್ಮ ನಾವು ಅಪ್ಪನ ಹತ್ರ ಕರ್ಕೊಂಡು ಹೋಗ್ಬೇಕು, ಅಮ್ಮನ ಹತ್ರ ಮುಟ್ಟಿಸ್ಕೊಂಡು ನಾವು ಎಷ್ಟೇ ಕೊಳೆ ಆಗಿದ್ರು ಅವಳು ಬರ್ಬೇಕ್ರಿ. ಅವಳು ನಾವು ಕೊಳೆ ಆಗಿದ್ದೀವಿ, ಅಮ್ಮನ ಮುಟ್ಟಿಸ್ಕೊಳ್ಳಲ್ಲ ಅಂತ ಯಾವನಾದ್ರೂ ಹೇಳ್ತಾನ? ನನಗೇನೋ ಆ ಭಾವನೆ ಇದೆಯಪ್ಪ. ವೇದ ಅಂದರೆ ನಮ್ಮ ತಾಯಿ, ಗಾಯತ್ರಿ ವೇದ ಮಾತಾ ಅಂತ. ಸಾಧ್ಯವಾದಷ್ಟು ಶುದ್ಧವಾಗಿರಬೇಕು ಅಂತ ಒಪ್ಕೊಳ್ತೇನೆ ನಾನು. ಆದರೆ ಅಶುದ್ಧವನ್ನಾಗಿರುವ ನನ್ನನ್ನು ಮುಟ್ಟದೆ ಇನ್ಯಾರನ್ನ ಶುದ್ಧರಾಗಿರೋರನ್ನು ಮುಟ್ಟಬೇಕಾ? ಅವಳಲ್ವ ತೊಳಿಬೇಕಾದವಳು. ನಮಗೆ ವೇದದ ಬಗ್ಗೆ ಆ ಭಾವನೆ ಇದೆ. ನಮ್ಮಮ್ಮ ಯಾವಾಗಿದ್ರೂ ನನ್ನನ್ನು ಮುಟ್ಟಬೇಕು ಅವಳು. ನಿಮಗೆ ನಿಮ್ಮಮ್ಮ ಮುಟ್ಟಬಾರದು ಅಂತ ನಿಮಗಿದ್ರೆ ನೀವು ಇಟ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ಜಗದ ತಂದೆಯನ್ನು ತೋರಿಸುವ ತಾಯಿ ಅವಳ ಗರ್ಭದ ಒಳಗಡೆ ಹೋಗೋದೇ ಅಲ್ವಾ ಉಪನಯನ. ಮತ್ತೆ ಸಾಯೋ ತನಕ ಅವಳ ಗರ್ಭದಿಂದ ಮುಕ್ತಿ ಇಲ್ಲ. ಸತ್ತ ಮೇಲೂ ಕ್ರಿಯೆ ಮಾಡೋದು ಅವಳು ಹೇಳಿದ ರೀತಿಯಲ್ಲೇ. ಹೀಗಿರುವಾಗ ಅದ್ಯಾಕೆ ಅಷ್ಟೊಂದು ಇದೋ ನನಗೆ ಗೊತ್ತೇ ಇಲ್ಲ. ಇಲ್ಲೆಲ್ಲ ಭಾವುಕತೆ ಇರಬೇಕಪ್ಪ. ಭಾವುಕತೆ ಇರಬೇಕಾದದ್ದು, ಇಮೋಷನ್ಸ್ ಇರಬೇಕಾದದ್ದು ಇಲ್ಲಿರಿ. ವೇದದ ಬಗ್ಗೆ, ದೇವರ ಬಗ್ಗೆ. ಅದು ಬಿಟ್ಟು ನಮಗೆ ಯಾವ ವೃಂದಾವನದ ಮೇಲೆ ಇರಬೇಕಾ? ಎಲ್ಲಿಗೆ ಹೋಗ್ತಾ ಇದೆ ನಾವು? ಯಾವುದನ್ನು ಕಳ್ಕೊತಾ ಇದ್ದೇವೆ ನಾವು? ಅರ್ಥವೇ ಆಗದ ಸಮಾಚಾರ ಇರುವುದಲ್ಲ. ಅದರಿಂದ ನಮ್ಮಲ್ಲಿ ಆವಾಹನೆ ಮಾಡಿಕೊಳ್ಳೋದು, ಇಲ್ಲಿ ಆವಾಹನೆ ಮಾಡೋದು. ಯಾರು ಆವಾಹನೆ ಮಾಡೋದು, ಯಾರು ಪೂಜೆ ಮಾಡ್ತಾರೋ ಅವರು. ಇಲ್ಲ ಅಂದರೆ ಮಧ್ವಾಚಾರ್ಯರು ಯಾಕೆ ಹೇಳಬೇಕಿತ್ತು? ಸ್ತ್ರೀಣಾಂ ಪ್ರಧಾನ ಕರ್ಮ ಇವ ಯಥಾ ಉಪನಯನಂ ತಥಾ. ಹೆಣ್ಣು ಮಕ್ಕಳಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿರಿ. ಸೂತ್ರ ಭಾಷ್ಯ ಯಾಕಿರೋದು? ಮಂಡಿಗೆ ತಿನ್ಲಿಕ್ಕ? ಸ್ತ್ರೀಣಾಂ ಪ್ರಧಾನ ಕರ್ಮ ಇವ ಯಥಾ ಉಪನಯನಂ ತಥಾ. ಹೆಣ್ಣು ಮಕ್ಕಳಿಗೆ ಮದುವೆಯೇ ಮುಂಜಿ. ಯಾಕೆ? ಅಧ್ಯಯನ ಮಾಡ್ಲಿಕ್ಕೆ ತಾನೆ. ಹಾಗಾದರೆ ಮದುವೆ ಮುಂಜಿ ತರಹ ಅಂದರೆ ಅಧಿಕಾರ ಇದೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಕೆಲವರು ಕಲಿಯಲ್ಲ ಅಂದರೆ ಹೌದು, ಇಲ್ಲಿ ಗಂಡು ಮಕ್ಕಳು ಕೆಲವರು ಕಲಿತಾ ಇದ್ದಾರ. ವಿಶಿಷ್ಟ ಬುದ್ಧಿ ಇದೆಯೋ ಇಲ್ವೋ ಅಂತ ನೋಡಬೇಕೇ ವಿನಃ ಅವರಿಗೆ ಅರ್ಥಿತ್ವ, ದೇವರ ಬಗ್ಗೆ ಒಂದು ಸೆಳೆತ, ಮತ್ತೆ ಅದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಇದೆಯೋ ಇಲ್ವೋ ಅಂತ ನೋಡಬೇಕು.
ಇಲ್ಲ ಆ ಸ್ವಾಮಿಗಳು ಹೇಳ್ಬಿಟ್ಟಿದ್ದಾರೆ. ಸ್ವಾಮಿಗಳಿಗೆ ಏನ್ರಿ ಗೊತ್ತಾಗತ್ತೆ ಗೃಹಸ್ಥರದ್ದು? ಎಂಥದ್ದು ಗೊತ್ತಾಗೋದಿಲ್ಲ. ಅವರು ಕೂಡ ಬೇರೆಯವ್ರು ಹೇಳಿದ್ದೇ ಕೇಳಬೇಕು ಪಾಪ. ಏನು ಸ್ವತಂತ್ರವಾಗಿ ಓದಲಿಕ್ಕೆ ಆಗತ್ತೆ ಅವರಿಗೆ? ಪುರುಸೋತ್ತ ಕೊಡ್ತೀವಿ ನಾವು. ನಾವು ಮಹಾಭಾರತದ ಅನುಶಾಸನದ ಭಾಗಗಳನ್ನು ನೋಡ್ತಾ ಇದ್ದೀವಿ. ಅದನ್ನು ಯಾವುದಾದ್ರೂ ಒಬ್ಬ ಸ್ವಾಮಿಗಳು ಓದಿದ್ದಾರೆ ಅಂತ ಅನ್ಸತ್ತ ನಿಮಗೆ? ಸುಮ್ಮನೆ ಕೇಳ್ತಾನೆ, ಯಾವುದಾದ್ರೂ ಒಬ್ಬರು ಸ್ವಾಮಿಗಳು ಓದಿದ್ದಾರೆ ಅಂತ ಅನ್ಸತ್ತ? ಓದಿದ್ರೆ ಹೀಗಿರ್ತಿದ್ರ ಅವರು? ವೇದಾಸ್ವಾಮಿಯೊಬ್ಬರು ಓದಿದ್ರು. ಯಾಕಂದ್ರೆ ಅವರ ಜೀವನದಲ್ಲಿ ಎಷ್ಟೋ ಆ ತರಹದ್ದು ಸಾಕ್ಷಿ. ನಾನು ನಿನ್ನೆ ಹೇಳಿದ್ನಲ್ಲ, ಚಿಕ್ಕಂದಿನಲ್ಲಿ ಮದುವೆಯಾಗಿ ಬಾಲ್ಯ ವಿವಾಹ ಆಗಿ ಗಂಡನ ಮುಖವೂ ನೆನಪಿರದೇ ಇರುವಾಗ, ಗಂಡ ಸತ್ತಾಗ ವಿಧವಾ ವಿವಾಹ ಮಾಡಿಸ್ಲಿಕ್ಕೆ ಬಂದವರು ಸ್ವಾಮಿಗಳು. ಅದನ್ನ ಯಾರು ಕೇಳಲಿಲ್ಲ. ಸರಿ, ಇಷ್ಟೊಂದು ವಿರೋಧ ವ್ಯಕ್ತಪಡಿಸಿದ್ರೆ ನಾವೆಲ್ಲಿರೋದನ್ನು ಬಿಟ್ಟರವರು. ಸ್ವಾಮಿಗಳ ಈ ಗುಣಗಳನ್ನೆಲ್ಲ ಹೇಳಬೇಕು. ವಾಸ್ತವವಾಗಿ ಏನೇನೋ ಅಲ್ಲ. ಅವರು ಚಿಕ್ಕಂದಿನಲ್ಲಿ ಆ ಹುಡುಗನಿಗೆ, ಅಂದರೆ ಸ್ವಾಮಿಗಳು ಹುಡುಗ ಆಗಿದ್ದಾಗ ಬಾವಿಯಲ್ಲಿ ಬಿದ್ದರು. ಅಲ್ಲಿ ದಲಿತ ಒಬ್ಬ ಹೋ ಅಂತ ಇದ್ದ. ಆ ವಾಕ್ಯ ಸಿಗ್ತಾ ಇಲ್ಲ ಕಣ. ಅರ್ಥಿತ್ವ ಸತಿ ವಿಶಿಷ್ಟ ಬುದ್ಧಾದಿ ಮತ್ತೊಮ್ಮೆ ವಿಷಕಲಿತವಾಗಿ ಸಿಗ್ತಾ ಇದೆ. ಹೇಳ್ತೇನೆ, ನೋಡ್ತೇನೆ, ಪದ್ಮನಾಭ ತೀರ್ಥರದ್ದು ನೋಡ್ತೇನೆ. ಆದರೆ ಬೇರೆ ಬೇರೆ ಕಡೆ ಇದೆ ಅದು. ಆಚಾರ್ಯರ ಮಾತಿನಲ್ಲೇ ಅದು ಸಿಕ್ಕಿದೆ, ಆದರೆ ಹಾಗೆ ಒಟ್ಟಾರೆಯಾಗಿ ಸಿಕ್ಕಿಲ್ಲ. ನೀರಲ್ಲಿ ಬಿದ್ದು ಜೀವ ಹೋಗುವ ಪ್ರಸಂಗ, ಮಗು ನೀರಲ್ಲಿ ಬಿದ್ದೋಗಿದೆ. ವೆಂಕಟರಾಮ ಅಂತ ಸ್ವಾಮಿಗಳ ಹೆಸರು, ವೆಂಕಟರಾಮ ಅಂತ. ಅವನು ಕಾಪಾಡಿ ಕಾಪಾಡಿ ಕೂಗ್ತಾ ಇದ್ದಾನ ಅವನು, ಆ ದಲಿತ. ಇವರು ಚಿಕ್ಕಪ್ಪ ಬಂದರು, ಎತ್ಕೊಂಡು ಬಂದರು. ಅವ್ರಿಗೆ ಆಶ್ಚರ್ಯ ಆಗಲೇ, ನೀನೇ ಯಾಕೆ ನನ್ನನ್ನು ಬಾವಿಗೆ ಬಿದ್ದು ಇದು ಮಾಡಬಾರ್ದಿತ್ತು ಅಂತ ಕೇಳಿದ್ರು ಪೇದರ್ಸ್ ಮಾಡು. ಅದಕ್ಕೆ ಇಲ್ಲ, ಆ ಥರ ಎಲ್ಲ ಬರೋ ಹಾಗಿಲ್ಲ ಅಂದ. ಆಮೇಲೆ ಮಠದ ಒಳಗಡೆ ಹೋದರೆ, ಸನ್ಯಾಸಿ ಆದಾಗ ಕ್ರೈಸ್ತರು ಬಂದರು, ಮುಸಲ್ಮಾನರು ಒಳಗಡೆ ಬರ್ತಾರೆ, ದಲಿತರು ಮಾತ್ರ ಹೊರಗಡೆ ಇದ್ದಾರೆ. ಇವ್ರು ಕೇಳಿದ್ರು, ಅವ್ರು ನಮ್ಮವ್ರು, ಅವ್ರು ಒಳಗಡೆ ಬರಬೇಕು, ಇವರಲ್ಲ ಅಂತಂದ್ರು. ಇವರು ಬರಲಿ, ಆದರೆ ಅವರು ಒಳಗಡೆ ಬರಬೇಕು. ಅವರೆಲ್ಲ ಹಿಂದೆ, ಕೋಟಿ ಅವರೆಲ್ಲ ಹಿಂದೆ ಇರ್ತಿದ್ರು. ಕೋಟಿ, ಬೂದ, ಚನಿಯ ಅವರೆಲ್ಲ ಹೊರಗಡೆ, ಇವರು ಗೋನಸಾಲ್ವಿಸಲ್ಲ ಒಳಗಡೆ. ಎಂಥದ್ದು ಇವರು ಒಳಗಡೆ ಬರಬೇಕು ಅಂತಂದ್ರು. ಇವತ್ತಿಗೂ ಅದೇ ಜಡ್ಡುತನ ಇರೋದು. ನಾವು ಟ್ರೆಂಡನ್ನು ಅನುಸರಿಸ್ಕೊಂಡು, ಇವತ್ತಿನ ಟ್ರೆಂಡ್ ಹೆಂಗಿದೆ ಹಂಗೆ ಬದುಕ್ಬಿಟ್ರಾಯ್ತು, ಒಂದಿಷ್ಟು ಜನರು ಬೆಂಬಲ ಸಿಗುತ್ತೆ, ಅದರಿಂದ ನಾವು ಇರೋವರೆಗೂ ಏನು ತೊಂದರೆ ಇಲ್ಲ ಅಂತ. ಅದಲ್ಲ, ಅದು ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋ ರೀತಿನ ಅದು. ಯಾಕೆ ಹೇಳಿದ್ದು ನಾನು ಅಂತಂದರೆ, ಇದೇ ವೇದವನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿಗಳಿಗೆ ಅಷ್ಟಕ್ಕೆ ತಗೊಳ್ಳಿಕ್ಕಾಗಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಸಂಬಂಧವೇ ಇಲ್ಲ, ಅದು ಗೊತ್ತೂ ಆಗಲ್ಲ ಈ ಥರ ತಗೋಬಹುದು ಅಂತ. ಹೀಗಿರುತ್ತೆ ಪರಿಸ್ಥಿತಿ. ಅದರಿಂದ ಚಿಂತನೆ ಮಾಡಬೇಕು. ಇನ್ನು ದೇವರನ್ನು ಚಿಂತನೆ ಮಾಡುವಾಗ ದೇವರ ಪರಿವಾರ ದೇವತೆಗಳನ್ನು ಚಿಂತನೆ ಮಾಡಬೇಕು. ಸುತ್ತಲೂ ಇರುವ ದೇವತೆಗಳು ಆವರಣ ಪೂಜಾ ಅಂತ ಕರೀತಾರೆ. ಆವರಣದಲ್ಲಿ ಯಾರ್ಯಾರಿದ್ದಾರೆ, ಆವರಣದಲ್ಲಿ ಯಾರ್ಯಾರಿರ್ತಾರೆ, ದೇವರ ಸುತ್ತ ಎಲ್ಲವೂ ಇದೆ, ಎಲ್ಲವೂ ಇದೆ. ಯಾರ್ಯಾರು? ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಇದಕ್ಕೆ ಅಭಿಮಾನಿಗಳಿದ್ದಾರೆ. ಧರ್ಮಾಭಿಮಾನಿ ಧರ್ಮ, ಜ್ಞಾನಾಭಿಮಾನಿ ಇದ್ದಾನೆ, ವೈರಾಗ್ಯಾಭಿಮಾನಿ ಇದ್ದಾನೆ, ಐಶ್ವರ್ಯಾಭಿಮಾನಿಯೂ ಇದ್ದಾನೆ. ಆಮೇಲೆ ಅಧರ್ಮಾದೀನಿ ಗಾತ್ರಾಣಿ ಪೂರ್ವಾದೌ ಯೋಗ ಪೀಠಕ್ಕೆ. ಆಮೇಲೆ ಅದೇ ರೀತಿ ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯ ಇವುಗಳನ್ನು
ಪೂಜಿಸಬೇಕು. ಇದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೀತಾರೆ. ಅಪೂಜಿತ ಅಧರ್ಮಾರಿ ದಾತಾರಸ್ತೆ ತಥಾಭಿಧಾಹ. ಅವರನ್ನು ಪೂಜಿಸಬೇಕು. ಯಾಕೆ? ಕೊಡಬೇಡಿ ಅಂತ. ಅಜ್ಞಾನವನ್ನು ಕೊಡಬೇಡಿ, ಅನೈಶ್ವರ್ಯವನ್ನು ಕೊಡಬೇಡಿ, ನಮ್ಮ ಕಡೆ ಅಧರ್ಮವನ್ನು ಮಾಡಿಸಬೇಡಿ, ಹೀಗೆ ಪೂಜಿಸಬೇಕು. ಇನ್ನು ದೇವರು ಪೀಠದ ಮೇಲೆ ಕೂತಿದ್ದಾನೆ. ಇದು ಪುಟ್ಟ ಪೀಠ. ಪ್ರತಿಮೆ ಅನ್ನೋದು ನಮಗೆ ನೆನಪಿಸಬೇಕು. ಆದರೆ ದೇವರು ನಮ್ಮ ಮುಂದೆ ಕೂತಿದ್ದಾನೆ ಅಂತ ಚಿಂತನೆ ಮಾಡುವಾಗ ಹೇಗೆ? ನಿಜವಾಗಿಯೂ ದೇವರ ಮುಂದೆ ನಾವು ನಿಂತರೆ ದೇವರು ಹೇಗಿರ್ತಾನೆ? ಇಡೀ ಬ್ರಹ್ಮಾಂಡವೆಂಬ ಆತನದಲ್ಲಿ ಅವನು ಕುಳಿತಿದ್ದಾನೆ, ಆ ಸಿಂಹಾಸನದಲ್ಲಿ ಅವನು ಕುಳಿತಿದ್ದಾನೆ. ಈ ಪ್ರತಿಮೆಯನ್ನು ನೋಡಬೇಕು, ಆದರೆ ಯೋಚನೆ ಮಾಡಬೇಕಾದದ್ದು ಅಲ್ಲಿ. ಕೆಳಗಡೆ ಕೂರ್ಮ ಇದ್ದೆ, ಆ ಕೂರ್ಮನ ಮೇಲೆ ಅನಂತ ಇದ್ದಾನೆ, ಅನಂತನ ಮೇಲೆ ಪದ್ಮ ಇದೆ. ಅಂದರೆ ಲೋಕಾತ್ಮಕವಾದ ಪದ್ಮ. ಆ ಲೋಕಾತ್ಮಕವಾದ ಪದ್ಮದ ಒಳಗಡೆ ಸೂರ್ಯ ಮೊದಲಾದ ಮಂಡಲಗಳಿವೆ. ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ, ಈ ಮೂರು ಬೆಳಕುಗಳು. ಈ ಮೂರು ಬೆಳಕಿನ ಒಳಗಡೆ ಇದನ್ನೆಲ್ಲವನ್ನು ನಿಯಂತ್ರಣ ಮಾಡ್ತಾ ದೇವರ ಶಕ್ತಿಗಳಿದೆ. ವಿಮಲಾದ್ಯಾಹ ಕೇಸರಸ್ಥಾಹ ಗ್ರಹ ಕರ್ಣಿಕ ಸಂಸ್ಥಿತಾಹ. ವಿಮಲ, ಜ್ಞಾನ, ಕ್ರಿಯಾ, ಯೋಗ, ಪೃಥ್ವಿ, ಸತ್ಯ, ಈಶಾನ ಮೊದಲಾದ ದೇವರ ಶಕ್ತಿಗಳು. ಈ ಶಕ್ತಿಗಳ ನಡುವೆ ಇದು ಲಕ್ಷ್ಮ್ಯಾತ್ಮಕವೂ ಹೌದು. ಶಕ್ತಿಗಳ ಒಳಗಡೆ ಭಗವಂತ ಇದ್ದಾನೆ. ಶಕ್ತಿಗಳ ನಡುವೆ ಹೀಗೆ ದೇವರನ್ನು ನೋಡುವ ಕ್ರಮ. ಇಷ್ಟು ದೊಡ್ಡ ಆಕೃತಿಯಲ್ಲಿ ಅವನನ್ನು ನೋಡಿ ನೆನಪಿಸ್ಕೊಳ್ಳಿಕ್ಕೆ ಇಷ್ಟು ಪುಟ್ಟ ಪ್ರತೀಕ. ಅಷ್ಟೇ ದೇವರು ಅಲ್ವಲ್ಲ. ನೀವಿದನ್ನು ಮನಸ್ಸಿನಲ್ಲೇ ಅನುಸಂಧಾನ ಮಾಡಬೇಕು. ಹೀಗೆ ದೇವರ ಬಳಿ ಬಂದ್ರಿ, ದೇವರನ್ನು ಈಗ ನೋಡ್ತಾ ಇದ್ದೀರಾ. ನಮ್ಮ ಕಣ್ಮುಂದೆ ನಿಂತ ದೇವರಿಗೆ ನಮ್ಮ ಹತ್ತಿರ ಇರೋದನ್ನು ಅರ್ಪಣೆ ಮಾಡಬೇಕು. ಅದೇ ಮುಂದಿನ ಪೂಜಾ ವಿಧಾನ. ಅದನ್ನು ಮತ್ತೆ ನೋಡುವ. ಈಗ ಒಂದು ಕರೆಕ್ಟ್ 10 ನಿಮಿಷ, 50ಕ್ಕೆ ಶುರು ಮಾಡೋಣ. ಕೃಷ್ಣಾರ್ಪಣಮಸ್ತು.